ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಗುರು. ಏನ್ ಗುರು ಮ್ಯಾಚ್ ಇದು? ಯಪ್ಪ, ರಶೀದ್ ಖಾನ್ಗೆ ನಾಯಿ ಹೊಡ್ದಂಗ ರಪ 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 ಅಂತ ಹೊಡೆದ್ಬಿಟ್ಟು ಮುಗ್ಸೇ ಬಿಟ್ರಲ್ಲ ಗುರು ವಿಲ್ ಜಾಕ್ಸು. ಯಪ್ಪ ದೇವ್ರ, ಇತನಿ ಖುಷಿ ಅನ್ನೋ ತರ ಆಗಿದೆ. ಸಂತೋಷದ ಒಂದು ಸಂಭ್ರಮ ಹೆಂಗ್ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಗುರು. ಗುರು ಇವತ್ ಮಾತ್ರ ಹಬ್ಬ ಗುರು. ಏನ್ ಹೊಡೆದ್ರು ಗುರು ವಿಲ್ ಜಾಕ್ಸ್ ಅಣ್ಣ. ಯಪ್ಪ ಅಣ್ಣಂಗೆ ಕೋಟಿ ಕೋಟಿ ನಮಸ್ಕಾರ ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ತರ ಪ್ಲೇಯರ್ನ ಏನ್ ಗುರು ನೀವು ಚಿನ್ನದೊಂಡಿನ ಚಿಲ್ಲರೆ ಕಾಸ್ಗೆ ಇಟ್ಕೊಂಡಿದ್ವಿ ಫಸ್ಟ್ 6 ಮ್ಯಾಚು. ಬಟ್ ಏನ್ ಹೊಡೆದ್ರು ಗುರು ವಿಲ್ ಜಾಕ್ಸ್. ಯಪ್ಪ ನಾನಂತೂ ಸಕ್ಕದಾಗ ಎಂಜಾಯ್ ಮಾಡಿದೆ ಗುರು. 41 ಬಾಲು 100. ಯಾರೇ ಅವನು? ನಿಮ್ಗೆ ಏನಾಗ್ಬೇಕು? ದೇವರಾಗ್ಬೇಕಯ್ಯ. ವಿಲ್ ಜಾಕ್ಸ್ ಅಣ್ಣ ಅಣ್ಣ ಅಣ್ಣ. ಯಪ್ಪ ನೆಕ್ಸ್ಟ್ ಲೆವೆಲ್ ಗುರು ವಿಲ್ ಜಾಕ್ಸ್ ಅಣ್ಣನ ಬ್ಯಾಟಿಂಗು. ಈ ಕಡೆ ನೋಡಿದ್ರೆ ಕೊಹ್ಲಿ ಕಾಕ ಅವರು ನಾನೇನೋ ಕಮ್ಮಿ ಇಲ್ಲ ಅಂತ 44 ಬಾಲ್ 70 ರನ್ ನೋಡಿದ್ರು ಗುರು. ಒಂದ್ ಒಳ್ಳೆ ಆಟ ಗುರು RCB ಅವ್ರ ಕಡೆಯಿಂದ. ಏನ್ ಗುರು ಇದು? ಯಪ್ಪ ಡಾಮಿನೇಟಿಂಗ್ ವಿಕ್ಟ್ರಿ ಗುರು. ಅದು GT ಅವ್ರ ಮೇಲೆ, ಅದು ಅವ್ರ ಅಂಗಳದಲ್ಲಿ ಹೋಗ್ಬಿಟ್ಟು ಡಾಮಿನೇಟಿಂಗ್ ವಿಕ್ಟ್ರಿ ತಗೊಂಡ್ ಬರ್ತಾರೆ ಅಂದ್ರೆ ಏನ್ ಹೇಳೋಣ ಗುರು. ಅದಕ್ಕೆ ನಾಯಿ ಹೊಡ್ದಂಗ್ ಹೊಡೆದ್ರು ಗುರು, ಲಿಟ್ರಲಿ ನಾಯಿ ಹೊಡ್ದಂಗ್ ಹೊಡೆದ್ರು ಗುರು. ನಾವು ವಿಲ್ ಜಾಕ್ಸ್ ಅವ್ರದ್ದು 41 ಬಾಲು 100 ರನ್ ಬರೀ ಹೈಲೈಟ್ಸ್ ನೋಡ್ತಿದ್ವಿ ಯೂಟ್ಯೂಬ್ ಅಲ್ಲಿ. ಬಟ್ ಏನ್ ಗುರು ಇವತ್ತು ಅದು ನಮ್ಗೆ ಕಣ್ಣಲ್ಲೇ ಕಟ್ಟೋ ತರ ಹೊಡೆದ್ರು ಗುರು ಇವತ್ತು. 41 ಬಾಲು 100. ಏನ್ ಹೇಳೋಣಪ್ಪ ವಿಲ್ ಜಾಕ್ಸ್ ಅಣ್ಣನ ಬಗ್ಗೆ. ಯಪ್ಪ ಅಲ್ಟಿಮೇಟ್ ಗುರು. RCB ತಂಡ ಅವಾಗಿನ ಒಂದ್ ಲೆಕ್ಕ ಇವಾಗಿನ ಒಂದ್ ಲೆಕ್ಕ ಅನ್ನೋ ತರ ಆಡ್ತಿದ್ದಾರೆ ಗುರು. ಗುರು GT ಅವ್ರ ಬೌಲಿಂಗ್ ನೋಡಿದ್ರೆ ಮೋಹಿತ್ ಶರ್ಮಾ, ರಶೀದ್ ಖಾನ್ ಇವರು ಮತ್ತೆ ನೂರ್ ಅಹಮದ್ ಈ ತರ ಬೌಲಿಂಗ್ ಇಟ್ಕೊಂಡು ಇವ್ರ ಜೊತೆ ನಾವು ಡಾಮಿನೇಟಿಂಗ್ ವಿಕ್ಟ್ರಿ ಹೊಡಿತೀವಿ ಅಂದ್ರೆ ಲೈಕ್ ಅವ್ರ ಜೊತೆ ಗೆಲ್ತೀವಿ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗುರು ನಿಜ. ಯಾಕೆ ಅಂದ್ರೆ 201 ಟಾರ್ಗೆಟ್. ಸೊ 201 ಟಾರ್ಗೆಟ್ ಬೃಹತ್ ಮೊತ್ತ ಅಂತಾನೆ ಅನ್ಸುತ್ತೆ, ಯಾಕಂದ್ರೆ ಇವ್ರ ಬೌಲಿಂಗ್ ನೋಡಿದ್ರೆ. ಬಟ್ ಏನ್ ಗುರು ಒಂಥರ ಚಿಕ್ಕ ಟಾರ್ಗೆಟ್ ಅನ್ನೋ ತರನೇ ಹೊಡೆದ್ರಪ್ಪ. ಈ ತರನ ಬ್ರೂಟಲ್ ಇನ್ನಿಂಗ್ಸ್ ಗುರು ವಿಲ್ ಜಾಕ್ಸ್ ಅವ್ರಿಗೆ ಏನ್ ಹೇಳೋಣಪ್ಪ. ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ನಾನಂತೂ. ವಿಲ್ ಜಾಕ್ಸ್ಗೆ ಸಾಟಿ ಅನ್ನೋ ತರ ಇವತ್ತು ನೋಡ್ಕೊಳಂಗ್ ಹೊಡೆದ್ರು ಗುರು ಎಲ್ರಿಗೂ. ಕ್ರೇಜಿ ಹಿಟ್ಟಿಂಗು. ನಿಮ್ಮ ಮುಖದಲ್ಲಿ ಕಾಣಿಸೋ ಒಂದೊಂದು ಭಾವನೆಗೂ ನನ್ಗೆ ಅರ್ಥ ಗೊತ್ತು ಗುರು. ಓವರ್ ಆಗಿ ಸಮರಿ ನೋಡೋದಾದ್ರೆ ಫ್ಯಾಫ್ ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಯಾಕಪ್ಪ ಅಂತಂದ್ರೆ 3.5 ಮ್ಯಾಚು. ಸೊ ಆಲ್ಮೋಸ್ಟ್ ಬ್ಯಾಟಿಂಗ್ಗೆ ತೊಂದರೆ ಆಗುತ್ತೆ ಬೌಲರ್ಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಬೌಲಿಂಗ್ ತಗೋತಾರೆ ಫ್ಯಾಫ್ ಅವರು. ಸೊ ಈ ಕಡೆ GT ಅವ್ರ ಕಡೆಯಿಂದ ಓಪನಿಂಗ್ ಬರ್ತಾರೆ ಶುಭ್ಮನ್ ಗಿಲ್ ಅಂಡ್ ವೃದ್ಧಿಮಾನ್ ಸಹ. ಗುರು ಏನ್ ಗುರು RCB ಬೌಲಿಂಗು 2.0 ತರ ಆಗಿದೆ. ಪವರ್ ಪ್ಲೇಯಲ್ಲಿ 42 ರನ್ ಅಷ್ಟೇ ಕೊಡ್ತಾರೆ ಗುರು. ಅದ್ರಲ್ಲಿ 1 ವಿಕೆಟು ಯಾರಪ್ಪ ತೆಗ್ದಿದ್ದು ಅಂದ್ರೆ ಅಗೇನ್ ಸ್ವಪ್ನಿಲ್ ಸಿಂಗ್. ಏನ್ ಗುರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ವೃದ್ಧಿಮಾನ್ ಸಹ ಅವ್ರನ್ನ ಕ್ರೇಜಿಯಾಗಿ ಔಟ್ ಮಾಡಿದ್ರು ಗುರು. ಸೊ ಅಲ್ಲಿಂದಾನೇ RCB ಬೌಲಿಂಗ್ ಸ್ಟಾರ್ಟ್ ಆಗುತ್ತೆ. ಸಕ್ಕದ ಬೌಲಿಂಗ್ ಮಾಡಿದ್ರು ಗುರು. ಪವರ್ ಪ್ಲೇ ಆದ್ಮೇಲೆ ಇವರು ಮ್ಯಾಕ್ಸ್ವೆಲ್ಗೆ ಬೌಲಿಂಗ್ ಕೊಡ್ತಾರೆ. ಮ್ಯಾಕ್ಸ್ವೆಲ್ ಅಣ್ಣ ಶುಭ್ಮನ್ ಗಿಲ್ ಔಟ್ ಮಾಡ್ತಾರೆ ಗುರು. ಅದೊಂಥರ ಕ್ರೇಜಿ ಕ್ಯಾಚ್ ಅಂತಾನೆ ಹೇಳ್ಬೋದು ಗ್ರೀನ್ ಅವ್ರ ಕಡೆಯಿಂದ. ಏನಂತೀರಾ ಗುರು 7 ಓವರ್ಗೆ 47 ಫಾರ್ 2 ಹೋಗಿರುತ್ತೆ. ಆ ಟೈಮಲ್ಲೇ ಬರೋದೇ ಯಾರು ಹೇಳಿ? ಶಾರುಖ್ ಖಾನ್. ಈ ತರ ಶಾರುಖ್ ಖಾನ್ ಯಪ್ಪ ಈ ಶಾರುಖ್ ಖಾನ್ ಯಾರ್ಯಾರು ಆಡ್ತಾರಪ್ಪ ಅನ್ಸುತ್ತೆ ಗುರು ಒಂದೊಂದ್ಸರಿ RCB ವಿರುದ್ಧ. ಶಾರುಖ್ ಖಾನ್ ಆಡ್ತಾನೆ ಇರ್ಲಿಲ್ಲ ಅಂದ್ರೆ ಲೈಕ್ ಮ್ಯಾಚಲ್ಲೇ ಆಡ್ಸಿರ್ಲಿಲ್ಲ ಅವ್ರಿಗೆ. ಏನೋ 1-2-3 ಮ್ಯಾಚ್ ಆಡ್ಸಿದ್ರು, ಓಕೆ ಆಡಿದ್ರು. ಇವತ್ತು ಪ್ರಮೋಟ್ ಮಾಡಿದ್ರು ಗುರು. ಅಂದ್ರೆ ಲೈಕ್ 2 ವಿಕೆಟ್ ಹೋದ್ಮೇಲೆ ಕ್ರೇಜಿ ಹಿಟ್ಟಿಂಗ್ ಗುರು ಶಾರುಖ್ ಖಾನ್ ಅವ್ರ ಕಡೆಯಿಂದ. 7 ಓವರ್ಸ್ಗೆ 47 ಫಾರ್ 2 ಇದ್ದಿದ್ದು ಡೈರೆಕ್ಟ್ ಆಗಿ 131 ಫಾರ್ 2 ಹೋಗಿತ್ತು ಗುರು. ಎಷ್ಟು 14 ಓವರ್ಗೆ ಅಂದ್ರೆ 7 ಓವರಲ್ಲಿ 42 ಬಾಲ್ಸ್ಗೆ ಆಲ್ಮೋಸ್ಟ್ 84 ರನ್ಸ್ ಹೊಡೆದ್ರು ಗುರು. ಏನಪ್ಪ ಇದು 42 ಬಾಲ್ಗೆ 84 ಅಂದ್ರೆ ಅದು ಅದರಲ್ಲಿ ಶಾರುಖ್ ಖಾನಂದೇ ಜಾಸ್ತಿ ಸ್ಕೋರ್ಸು. ಸಾಯಿ ಸುದರ್ಶನ್ ಕಂಪೇರ್ ಮಾಡಿದ್ರೆ 30 ಬಾಲು 58 ರನ್ ಹೊಡಿತಾರೆ ಶಾರುಖ್ ಖಾನ್ ಅಣ್ಣ. ಏನು ಹೇಳೋಣಪ್ಪ ಕ್ರೇಜಿ ಹಿಟ್ಟಿಂಗ್ ಗುರು. ಕರಣ್ ಶರ್ಮಾಗೆ ಹೊಡೆದ್ರು, ಮತ್ತೆ ಇವರು ಗ್ರೀನ್ಗೆ ಹೊಡೆದ್ರು, ಎಲ್ರಿಗೂ ಹೊಡೆದ್ರು ಗುರು. ಕ್ರೇಜಿ ಅಂದ್ರೆ ಕ್ರೇಜಿ ಹಿಟ್ಟಿಂಗ್ ಗುರು ಶಾರುಖ್ ಖಾನ್ ಅವ್ರ ಕಡೆಯಿಂದ. ಹೊಡಿತಾ ಇದ್ದಾರೆ. ನಮ್ಮವ್ರಿಗೆ
ಶಾರುಖ್ ಖಾನ್ ಔಟ್ ಆಗಬೇಕು ಅಂತಂದರೆ ಒಂದು ಕ್ರೇಜಿ ಡೆಲಿವರಿನೇ ಬೇಕಾಗಿತ್ತು. ಸೊ ಸೂಪರ್ ಡೆಲಿವರಿ ಫ್ರಮ್ ಮಿಯಾ ಬಾಯ್. ಏನು ಗುರು ಕ್ರೇಜಿಯಾಗಿ ಬೌಲಿಂಗ್ ಮಾಡಿದ್ರು ಮಿಯಾ ಬಾಯ್. ಇವತ್ತು ಮಾತ್ರ ಅಲ್ಟಿಮೇಟ್ ಬೌಲಿಂಗ್ ಅಂತಲೇ ಹೇಳ್ಬೋದು ಗುರು. ರನ್ಸೇ ಕೊಡಲಿಲ್ಲ ಆ್ಯಂಡ್ ಶಾರುಖ್ ಖಾನ್ ಒಂದು ಕ್ರೂಷಿಯಲ್ ವಿಕೆಟ್ ತೊಗೊಂಡ್ರು ಗುರು ಮಿಯಾ ಬಾಯಿ. ಅವ್ರು ಔಟ್ ಆದಮೇಲೆ ಡೇವಿಡ್ ಮಿಲ್ಲರ್ ಬರ್ತಾರೆ. ಡೇವಿಡ್ ಮಿಲ್ಲರ್ ಓಕೆ ನಿಧಾನವಾಗಿ ಆಡಿದ್ರು ಫಸ್ಟ್ಗೆ, ಬಟ್ ಅವ್ರ ಜೊತೆ ಆಟದಲ್ಲಿ ಸಾಥ್ ಕೊಟ್ಟಿದ್ದು ಅಂದರೆ ಸಾಯಿ ಸುದರ್ಶನ್ ಗುರು. ಸಾಯಿ ಸುದರ್ಶನ್ ಏನು ಗುರು ಈ ಥರ ಬ್ಯಾಟಿಂಗು ಅಂದರೆ ಲೈಕ್ ಒಂದು ಮಾಡರ್ನ್ ಎರ ರಪ ಹೊಡಿಯೋ ಒಂದು ಮಾಡರ್ನ್ ಎರದಲ್ಲಿ ಸೂಪರ್ಬಾಗಿ ಸೈಲೆಂಟಾಗಿ ಬರ್ತಾರೆ. ಸೈಲೆಂಟಾಗಿ ಆಡ್ಬಿಟ್ಟು ಅಂದರೆ ಲೈಕ್ ಸೈಲೆಂಟಾಗಿ ಆಡೋದಂದರೆ ಹೊಡಿತಾರೆ, ಅವರು ಕ್ರೇಜಾಗಿ ಹೊಡಿತಾರೆ. ಬಟ್ 150 160 ಸ್ಟ್ರೈಕ್ ರೇಟ್ ಇದ್ರೂ 80-90 ಸ್ಕೋರ್ಸ್ ಮಾಡೋ ಒಂದು ತಾಕತ್ತಿರೋ ಮನುಷ್ಯ. ಸೊ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಈ ಮಾಡರ್ನ್ ಎರಾದಲ್ಲಿ ಈ ಥರ ಸ್ಟ್ರೈಕ್ ರೊಟೇಟ್ ಮಾಡಿ 4 ಗ್ಯಾಪಲ್ಲಿ 4-6 ಹೊಡಿಯೋ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಗುರು. 49 ಬಾಲ್ಸಲ್ಲಿ 84 ಹೊಡೆದ್ರು ಗುರು ಸಾಯಿ ಸುದರ್ಶನ್ ಅಣ್ಣ. ಸೊ ಅವ್ರ ಕಡೆಯಿಂದ ಕ್ರೇಜಿ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಓವರು ಆಲ್ಮೋಸ್ಟ್ ರನ್ಸೇ ಬರ್ತಾ ಇರಲಿಲ್ಲ, ಬಟ್ ಲಾಸ್ಟ್ ಬಾಲ್ 194 ಆಗಿತ್ತು. ಲಾಸ್ಟ್ ಬಾಲು ಡೇವಿಡ್ ಮಿಲ್ಲರ್ ಒಂದು 6 ಹೊಡಿತಾರೆ. ಸೊ 200 ಕರೆಕ್ಟಾಗಿ 200 ಹೊಡಿತಾರೆ ಗುರು GT ಅವರು. 200 ಒಂದು ಗ್ರೋತ್ ಮೊತ್ತನೇ ಅಂತ ಹೇಳ್ಬೋದು. ಯಾಕೆಂದರೆ GT ಅವ್ರ ಕಡೆ ಕ್ರೇಜಿ ಬೌಲರ್ಸ್ ಇದ್ದಾರೆ. ರಶೀದ್ ಖಾನ್, ನೂರ್ ಅಹಮದ್ ಈ ಥರ ಬೌಲಿಂಗ್ ಇಟ್ಕೊಂಡು. ಸೊ ಅದು ಕ್ರೇಜಿ ಸ್ಕೋರ್ ಅಂತಲೇ ನಮ್ಗೆ ಅನ್ನಿಸ್ತು. ಆಯ್ತು ಆಮೇಲೆ ಆ್ಯಂಡ್ ಈ ಕಡೆ ನಮ್ಮ RCB ಬೌಲಿಂಗ್ ಬರೋದಾದರೆ ಯಶ್ ದಯಾಲ್ ಅಣ್ಣ ಏನು ಬರೋ ಕ್ರೇಜಿ ಬೌಲಿಂಗು. 4 ಓವರ್ 34 ರನ್ನು ಸೂಪರ್ಬಾಗಿ ಹಾಕಿದ್ರು. ಲಾಸ್ಟ್ ಓವರ್ ಒಂದು 16 ರನ್ ಹೋಯ್ತು, ಬಟ್ 3 ಓವರ್ಸಲ್ಲಿ 18 ರನ್ಸ್ ಅಷ್ಟೇ ಕೊಟ್ಟರು. ಸ್ವಪ್ನಿಲ್ ಸಿಂಗ್ ಏನು ಹೇಳೋಣ ಗುರು, ಆಲ್ಮೋಸ್ಟ್ 4 ಓವರ್ಸ್ ಹಾಕಬೇಕಾಗಿತ್ತು, ಬಟ್ 3 ಓವರ್ಸ್ ಹಾಕಿದ್ರು ಗುರು. ಒಂದು ಟ್ಯಾಕ್ಟಿಕ್ಸ್ ಎರರ್ ಅನಿಸುತ್ತೆ ಫಾಫ್ ಅವ್ರ ಕಡೆಯಿಂದ. ಬಟ್ ಅಂದರೆ ಲೈಕ್ ಫಸ್ಟ್ ಬೇಗನೆ ತರ್ಬೋದಾಗಿತ್ತು. ಒಂದು 7 ಓವರ್ಸ್ 8 ಓವರ್ಸ್ ಆದಮೇಲೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಡಿಸ್ಬೇಕಾಗಿತ್ತು. ಯಾಕೆ ಅಂತಂದರೆ ರನ್ಸೇ ಕೊಡಲಿಲ್ಲ ಗುರು ಈ ಮಾರಾಯ. ಅಂದರೆ ಆಲ್ಮೋಸ್ಟ್ ಕ್ರೇಜಿ ಬೌಲಿಂಗ್ ಹಾಕಿದ್ರು ಇವರು. ಶಾರುಖ್ ಖಾನ್ ಆ್ಯಂಡ್ ಸಾಯಿ ಸುದರ್ಶನ್ ಒಂದು ಓವರು ಹೊಡಿಬೇಕು ಅಂತಲೇ ಇದ್ರು. ಸೊ ಆ ಓವರಲ್ಲಿ ಜಸ್ಟ್ 6 ರನ್ಸ್ ಕೊಡ್ತಾರೆ ಗುರು. ಸೆಕೆಂಡ್ ಇನ್ನಿಂಗ್ಸಿಗೆ ಬರೋದಾದ್ರೆ 201 ರನ್ ಬೃಹತ್ ಮೊತ್ತ ಬೆನ್ನಟ್ಟಿದ್ರು ನಮ್ಮ RCB ಅವರು. ಸೊ ಗೆಲ್ಲಬೇಕು, ಆಬ್ವಿಯಸ್ಲಿ ಗೆಲ್ಲೇಬೇಕಂತ ಮ್ಯಾಚು. ಸೊ ಕ್ರೇಜಿಯಾಗಿ ಹೊಡಿತಾರೆ ಅಂತ ನನ್ಗೆ ಅನಿಸಿತ್ತು. ಈ ಥರ ಕ್ರೇಜಿಯಾಗಿ ಹೊಡಿತಾರೆ ಅಂತ ಅಂದ್ಕೊಂಡಿರಲಿಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು. ಸೊ ಓಪನಿಂಗ್ ಡುಪ್ಲೆಸಿಸ್ ಆ್ಯಂಡ್ ವಿರಾಟ್ ಕೊಹ್ಲಿ ಬರ್ತಾರೆ. ಡುಪ್ಲೆಸಿಸ್ ಅವರು ಕ್ರೇಜಿಯಾಗಿ ಆಡ್ತಾರೆ. 12 ಬಾಲ್ 24 ರನ್ನು ಒಂದು ಚೆನ್ನಾಗಿ 200 ಸ್ಟ್ರೈಕ್ ರೇಟಲ್ಲಿ ಸಖತ್ತಾಗಿ ಆಡಿ ಔಟ್ ಆಗ್ತಾರೆ. ಸೊ ಅದು ಆಲ್ಮೋಸ್ಟ್ ಸಾಯಿ ಕಿಶೋರ್ ಅಣ್ಣಂಗೆ ಔಟ್ ಆಗ್ತಾರೆ. ಅದು ಒಬ್ಬರೇ ಫೀಲ್ಡರ್ ನಿಲ್ಲಿಸಿದ್ರು, ಅಲ್ಲೇ ಕ್ಯಾಚ್ ಕೊಡ್ತಾರೆ. ಬಟ್ ಆದರೂ ಅನ್ಲಕ್ಕಿ ಅಂತಲೇ ಹೇಳ್ಬೋದು ಡುಪ್ಲೆಸಿಸ್ ಗುರು. ಡುಪ್ಲೆಸಿಸ್ ಅವ್ರು ಔಟ್ ಆದಮೇಲೆ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಆ್ಯಂಡ್ ವಿಲ್ ಜಾಕ್ಸ್ ಒಂದು ಜುಗಲ್ಬಂದಿ ಸ್ಟಾರ್ಟ್ ಆಗುತ್ತೆ ಗುರು. ಇವರಿಬ್ಬರು ಜೋಡಿ ನೋಡಿದ್ರೆ AB de Villiers ಆ್ಯಂಡ್ ಕಿಂಗ್ ಕೊಹ್ಲಿ ಜೋಡಿ ನೋಡ್ದಂಗೆ ಆಯಿತು ಗುರು. ಈ ಗುಜರಾತ್ ಜೈಂಟ್ಸ್ ಅಂತ ಯಾವಾಗಿತ್ತಲ್ಲ ಆ ಟೈಮಲ್ಲಿ ರಪ ಅಂತ ಈ ಶಿವಿಲ್ ಕೌಶಿಕ್ ಅವ್ರು ಎಲ್ಲರೂ ಹೊಡೆದಿದ್ರಲ್ಲ, ಆ ಥರ ಇಬ್ಬರು ನೆಕ್ಸ್ಟ್ ಲೆವೆಲ್ ಗುರು. ಇವರಿಬ್ಬರನ್ನ ನಿಜ ನೋಡಿದ್ರೆ ಕೊಹ್ಲಿ ಆ್ಯಂಡ್ ಇವರು ನಮ್ಮ ABD ಇಬ್ಬರೂ ನೋಡ್ದಂಗೆ ಆಯ್ತು ಗುರು. ಒಂಥರ ಸಹೋದರರು ಇಬ್ಬರು ಅನ್ನೋ ಥರನೇ ಹೊಡೆದ್ರು ಗುರು. ಈ ಕಡೆ ಕೊಹ್ಲಿ ಅವರು ಸಖತ್ತಾಗಿ ಫಸ್ಟ್ಗೆ ಚೂರು ನೋಡ್ಕೊಂಡು ಅದಾದ್ಮೇಲೆ ರಪ ಅಂತ ಹೊಡೆಯೋಕೆ ಹೋದ್ರು. ಈ ಸ್ಪಿನ್ನರ್ಸ್ಗೆ ಹೊಡೆದ್ರು ಗುರು. ನೂರ್ ಅಹಮದ್ಗೆಲ್ಲ ಹೊಡೆದ್ರು. ನೂರ್ ಅಹಮದ್ಗೆ ಒಂದು ಸ್ವೀಪ್ ಹೊಡಿತಾರೆ. ಏನು ಹೇಳೋಣಪ್ಪ, ಅಲ್ಟಿಮೇಟು ಸಕ್ಕತ್ತಾಗಿತ್ತು ಆ ಶಾಟ್ ಮಾತ್ರ. ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಈ ಕಡೆ ವಿಲ್ ಜಾಕ್ಸ್ ಹೇಳ್ದಲ್ಲ, ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ನಮ್ಗೆ ಮಾತಾಡೋಕ್ಕೆ ಮಾತುಗಳೇ ಇಲ್ಲ, ಮಾತುಗಳು ಸಾಲ್ತಾ ಇಲ್ಲ. ಏನು ಗುರು, ರಪ ಅಂತ ಹೊಡೆದ್ರು. ರಶೀದ್ ಖಾನ್ ಹೊಡೆದಿದ್ದು ಮಾತ್ರ ನನಗಂತೂ ಸೂಪರ್ ಅನ್ನಿಸ್ತು ಗುರು. ಮೋಹಿತ್ ಶರ್ಮಾ ಹೊಡೆದ್ರು, ರಶೀದ್ ಖಾನ್ ಹೊಡೆದ್ರು, ಇಬ್ರಿಗೂ ಮುಟ್ ನೋಡ್ಕೊಳಂಗೆ ಹೊಡೆದ್ರು ಗುರು. ಸೂಪರ್ ಆಗಿ ಆಡೋದ್ರಪ್ಪ. ಗುರು ಇವರಿಬ್ಬರು ಪಾರ್ಟ್ನರ್ಶಿಪ್ ಇಂದ 200 ಬಂದ್ರೆ ಈಸಿ ಟಾರ್ಗೆಟ್ ಅನ್ನಿಸ್ತು ನಮಗೆ. ಸೊ ಟಾರ್ಗೆಟ್ನ ಬೆನ್ನತ್ತಿದ್ದು ಆರಾಮಾಗಿ ಚೇಸ್ ಮಾಡಿದ್ರು ನಮ್ಮ RCB ಅವರು. ಸೊ ಸೂಪರ್ ಬ್ಯಾಟಿಂಗ್ ಗುರು. ಗುರು RCB ಪ್ಲೇ ಆಫ್ ಒಂದು ಸಿನಾರಿಯೋ ನೋಡಬೇಕು ಅಂತಂದರೆ RCBಗೆ ಇವಾಗಿರೋ 4 ಮ್ಯಾಚು ಗೆಲ್ಲಬೇಕು ಗುರು. 4 ಮ್ಯಾಚು ಗೆಲ್ಲಬೇಕು. ಆ್ಯಂಡ್ RR ಅವರು 3 ಮ್ಯಾಚ್ ಗೆಲ್ಲಬೇಕು. KKR ಅವರು 4 ಮ್ಯಾಚ್ ಗೆಲ್ಲಬೇಕು. SRH ಅವರು 3 ಮ್ಯಾಚ್ ಗೆಲ್ಲಬೇಕು. ಸೊ ಆವಾಗ ಏನಾಗುತ್ತೆ, 14 ಪಾಯಿಂಟ್ಗೆ ನಾವು 14 ಪಾಯಿಂಟಿಗೆ ತಲುಪ್ತೀವಿ. ಆ್ಯಂಡ್ ನೆಕ್ಸ್ಟ್ ಬರೋ ಅಂದರೆ ಟೀಮ್ಸ್ ಎಲ್ಲ ಅವರು 14 ಪಾಯಿಂಟಿಗೆ ತಲುಪಿದ್ರು. ನೆಟ್ ರನ್ ರೇಟ್ ಆಧಾರ NRR ನೆಟ್ ರನ್ ರೇಟ್ ಆಧಾರದ ಮೇಲೆ ನಾವು ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಗುರು. ಹೋದ್ರೆ ಮಾತ್ರ ಏನು ಹೇಳೋಣ. ಒಂದು ಸಲನಾದರೂ ಇವನು ಹೇಳೋ ಕತೆ ನಿಜ ಆಗ್ಬಿಡ್ಲಿ ಅನ್ನಿಸ್ತಾ ಇದೆ. ಅದಂತೂ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ.
ಗುರು ಸೂಪರ್ ಮ್ಯಾಚು. ಆ್ಯಂಡ್ ಇವತ್ತು ಸಂಜೆ SRH ವರ್ಸಸ್ CSK ಮ್ಯಾಚ್ ಇದೆ. ಸೊ ಆ ಮ್ಯಾಚಲ್ಲಿ ಏನಾಗುತ್ತೆ ಏನೇನಿಲ್ಲ ಅಂತ ನೋಡೋಣ, ಅದನ್ನು ರಿವ್ಯೂ ತೊಗೊಂಡು ಬರ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.